ಸ್ವಲ್ಪ ಜಾಗ ಬಿಡಿ, ಈಗ ಬನ್ನಿ, ಜಾಗ ಬಿಡಿ, ಬನ್ನಿ ಸರ್, ಬನ್ನಿ ಸರ್. ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮುಂದಾದಾಗ ಮುತ್ತಿನ ಹಾರದಂತೆ ನಮ್ಮ ಸಿನಿಮಾ ಕ್ಷೇತ್ರದ ಎಲ್ಲ ಅನರ್ಘ್ಯ ಮುತ್ತುಗಳು ಕೂಡಿಕೊಂಡು ಅದಕ್ಕೆ ನಾವು ಕಾಣ್ತಾ ಇದ್ದೀವಿ. ದಯಮಾಡಿ ಸಹಕರಿಸಬೇಕು. ಒಂದು ಜೋರು ಚಪ್ಪಾಳೆ ಬರಲಿ. ಕಾರಣ SVR ಅಲ್ಲಿರೋರು ಸಭಾ ಮರ್ಯಾದೆ ದಯಮಾಡಿ ಕಾಪಾಡಬೇಕು. ಬಹಳಷ್ಟು ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರನ್ನ ಬರ್ಮಾಡ್ಕೊಳ್ಳೋಣ. ಸ್ಯಾಂಡಲ್ವುಡ್ ನ ಬಾದ್ಶಾ ಒಂದು ಜೋರಾದ ಚಪ್ಪಾಳಿಯ ಮುಖೇನ ಸುದೀಪ್ ಅವರನ್ನ ಕೂಡ ಬರ್ಮಾಡ್ಕೊಳ್ತಾ, ಇನ್ನು ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಚಲನಚಿತ್ರ ನಿರ್ಮಾಪಕರು ಹೌದು, ಮಾಜಿ ಸಚಿವರು ಹೌದು, ಜನಪ್ರಿಯ ಶಾಸಕರು ಮುನಿರತ್ನ ಅವರನ್ನ ಕೂಡ ವೇದಿಕೆಗೆ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಶುಭ ಹಾರೈಸಲಿಕ್ಕೆ ಅವರ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ನಲ್ಮೆಯ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸರ್ ಅವರು ವೇದಿಕೆಗೆ ಇವನೇ ಚಾಟಿ ಕಣೋ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಅಂತ ಅನ್ನೋ ಒಂದು ಸಿನಿಮಾ ಸರ್, ಬಾಬು ಸರ್, ಐ ಡೋಂಟ್ ನೋ, ಬಟ್ ಒಂದು ಸಿನಿಮಾದಲ್ಲಿ ಈ ಥರ ಒಂದು ಕಮರ್ಷಿಯಲ್ ಎಲಿಮೆಂಟ್ನ ಮಕ್ಕಳಲ್ಲಿ ಫಸ್ಟ್ ಹುಟ್ಟಿಸಿದ್ದು ಅವಾಗ ನಾವು ಮಕ್ಕಳಲ್ಲಿ ಕೇಳ್ತಾ ಇದ್ದೀನಿ, ನೀವೇ ಸರ್. ಅಂಬರೀಷ್ ಮಾವ ತುಂಬ ಮನೆಗೆ ಬರ್ತಾ ಇದ್ರು, ಬಟ್ ಅವ್ರನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಸಿನಿಮಾ ಆದಮೇಲೆ ಸರ್. ಎಲ್ಲದನ್ನು ಬಹಳ ಸುಲಭವಾಗಿ ಮರೆಯುವಂಥ ಒಂದು ಕಾಲ ಇದು. 2 ಸಿನಿಮಾ ಆಗ್ತಿದ್ದಂಗೆ 200 ಸಿನಿಮಾ ಮಾಡಿರುವಂಥ ವ್ಯಕ್ತಿಗಳನ್ನು ಮರೆಯುವಂಥ ಕಾಲ ಇದು. ಒಂದು ಕಾರ್ ತಗೊಂತಿದ್ದ ಹಾಗೇನೆ ಕಾರು ನಿಮಗೆ ಬರೋ ಹಾಗೆ ಮಾಡಿದಂಥ ಚಿತ್ರರಂಗನ ಮರೆಯುವಂಥ ಕಾಲ ಇದು. ಭಾವನೆಗಳನ್ನ ಜಾಸ್ತಿ ಮೂಡಿಸುತ್ತೆ ಹೊರತು ಚಿತ್ರರಂಗದ ಮೇಲೆ ಬೇರೆ ಏನಿಲ್ಲ. ಥ್ಯಾಂಕ್ ಯು ಆಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಎಂದೂ ಬೀಗದೆ ಸದಾ ಬಾಗುತ್ತಾನೆ ನಮ್ಮ ಹೃದಯದ ಅರ್ಧ ಭಾಗವನ್ನ ಆವರಿಸಿರುವಂಥವ್ರು ಕಿಚ್ಚ ಸುದೀಪ್ ಅವರ ನಡತೆಯಿಂದ, ನಡವಳಿಕೆಯಿಂದ ಒಂದು ಜೋರಾದ ಚಪ್ಪಾಳೆ. ವೇದಿಕೆಯಲ್ಲಿ ಇವತ್ತೇನು ಅನಿಸ್ತಿದೆ ಅಂದರೆ, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವಂಥ ಒಂದು ಕುಟುಂಬ. ಅವರ 50 ವರ್ಷಗಳ ಚಿತ್ರರಂಗದ ಒಂದು ಸಾಧನೆ, ಆ ಸಾಧನೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ನಮ್ಮ ಕೃಷ್ಣೇಗೌಡರ ನೇತೃತ್ವದಲ್ಲಿ ಗೌರವ ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ಶಾಸಕರುಗಳು, ಕಲಾವಿದರು, ನಮ್ಮ ಹಂಸಲೇಖ ಅವರು ಬಹುಶಃ ಕನ್ನಡ ಚಿತ್ರರಂಗದ ಒಬ್ಬ ಅತ್ಯಂತ ಸಂಗೀತ ನಿರ್ದೇಶಕರಾಗಿ ಈ ಒಂದು ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ನಾಗತಿಹಳ್ಳಿ ಚಂದ್ರಶೇಖರ್ ಅವರಿದ್ದಾರೆ, ಜಯ ಜಗದೀಶ್ ಅವರಿದ್ದಾರೆ. ಹೀಗೆ ಹಲವಾರು ನಮ್ಮ ಕಲಾವಿದರು ಮತ್ತು
ನಮ್ಮ ಚಿತ್ರರಂಗದ ತಾಂತ್ರಿಕ ತಜ್ಞರು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಏನಿದ್ದೀರಿ, ಈ ಕಾರ್ಯಕ್ರಮಕ್ಕೆ ನಾನು ಬಂದು ನಿಮ್ಮ ಮುಂದೆ ನನ್ನ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಕೇಂದ್ರದ ಮಂತ್ರಿಯಾಗಿ ಇಲ್ಲ ರಾಜಕೀಯದ ವ್ಯಕ್ತಿಯಾಗಿ ಅಲ್ಲ. ನಾನು ಈ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನನ್ನ ಶಿಕ್ಷಣ ಮುಗಿದ ನಂತರ ಚಿತ್ರರಂಗದಿಂದ ನನ್ನ ವೃತ್ತಿ ಪ್ರಾರಂಭ ಮಾಡಿದಂಥದ್ದು.